ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಕಫ್ ಬಿಲ್ಲು ಪಾಸ್. ಇವತ್ತು ನಾನು ಪತ್ರಿಕೆಯಲ್ಲಿ ಓದಿದ್ದು ಜಮೀರ್ ಅಹಮದ್ ಅವರು ಒಂದು ಜಾರಿಗೆ ತರಲ್ಲ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಇನ್ನೂ ಸ್ಟಡಿ ಮಾಡಿಲ್ಲ. ನಾನು ಬಿಲ್ಲನ್ನು ಏನು ಅಂತ ನಾನು ಓದಿದ್ದೇನೆ. ಬಟ್ ಅದು ಸಂಪೂರ್ಣವಾಗಿ ಮುಸ್ಲಿಮರ ಮೂಲಭೂತ ಹಕ್ಕುಗಳನ್ನು ನೀವು ಧ್ವಂಸ ಮಾಡ್ದಂಗೆ ಆಗ್ತದೆ ಅನ್ನುವಂಥದ್ದು ನನಗೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ನೋಡಿ, ಯಾರು ವಕ್ಫ್ ಅಂದರೆ ಏನು, ಹಿಂದೂ ರಿಲಿಜಿಯಸ್ ಆ್ಯಕ್ಟ್ ಅಂದರೆ ಏನು ಓದಬೇಕಲ್ಲ. ವಕ್ಫ್ ಅಂದರೆ ಸುಮ್ಮನೆ ಇದು ಇಲ್ಲಿ ಹೇಳ್ತಾರಲ್ಲ, ಅದು ವಕ್ಫ್ ಪ್ರಾಪರ್ಟಿ ರೀ, ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಇದು ವಕ್ಫ್ ಪ್ರಾಪರ್ಟಿ, ಇದು ಆ ಪ್ರಾಪರ್ಟಿ, ಅವೆಲ್ಲ ಸುಮ್ಮನೆ ಹೇಳ್ತಿದ್ರಲ್ಲ. ತಲಾಕ್ ಮೂರು ಸಲ ಫೋನಾಗ ಹೇಳ್ಬಿಟ್ರೆ ಆಗೋದ ಡೈವರ್ಸ್. ಅವ್ರಿಗೇನು ಗೊತ್ತಿದೆಯಾ ಕಾನೂನು ತಲಾಕ್ ಹೆಂಗಾಗುತ್ತೆ ಅಂತೇಳಿ? ಇಸ್ಲಾಂ ವೆಡ್ಡಿಂಗ್ ಇಸ್ ಅ ರಿಜಿಸ್ಟರ್ಡ್ ವೆಡ್ಡಿಂಗ್. ಈ ನಮ್ಮಲ್ಲಿ ಏನಂದರೆ ಯಾರೋ ಸ್ವಾಮಿಗಳು ಐನರು ಯಾರೋ ಹಾಕಿ ಒಂದು ಫೋಟೋ ಹೋಗಿದ್ಬಿಟ್ರೆ ಮುಗಿದೋತು. ಅಲ್ಲಿ ಹಂಗಲ್ಲ. ಮುತಾವಲ್ಲಿ ಬರ್ತಾರೆ, ಅವ್ರ ಬುಕ್ನಾಗ ರಿಜಿಸ್ಟರ್ ಆಗುತ್ತೆ. ಅವ್ರು ಕೇಳ್ತಾರೆ, आपको ಕಬೂಲಿಯತ್ ಹೇ, ಸಪ್ರೇಟ್ ಕರ್ಕೊಂಡೋಗಿ ಹೌದು ಕಬೂಲಿಯತ್ ಅಂತೆ ಅವ್ರು ಹೇಳಿ ಬಿಡಲಿ, ಕೇಳಿ ಎಲ್ಲ ರಿಜಿಸ್ಟರ್ ಮಾಡ್ತಾರೆ ಅಲ್ಲಿ ಮುತಾವಲ್ಲಿ. ಆಮೇಲೆ ಮುಸ್ಲಿಂ ಮ್ಯಾರೇಜ್ ಇಸ್ ನಾಟ್ 7 ಜನ್ಮದ ಸಂಬಂಧ ಅಲ್ಲ ಅವ್ರದ್ದು, ದಟ್ ಇಸ್ ಎ ಕಾಂಟ್ರಾಕ್ಟ್ ಮ್ಯಾರೇಜ್. ನಮ್ಮಲ್ಲಿ ಹಂಗಲ್ಲ, ಒಂದ್ಸಲ ಕಟ್ಕೊಂಡ್ಬಿಟ್ಟೆ ಅಂದ್ರೆ ಮುಗಿದು ಹೋಗಿದೆ. ಹೇಳ್ತೀವಿ 7 ಜನ್ಮಕ್ಕೆ ಬೇಕಾಗಿ. ಅವ್ರು ಹಂಗಲ್ಲ, ಅವರು ಅಲ್ಲ, ಅವರು ಕಾಂಟ್ರಾಕ್ಟ್ ಮ್ಯಾರೇಜ್. ಕಾಂಟ್ರಾಕ್ಟ್ ಅಂದರೆ ಮ್ಯಾರೇಜ್ ಇದೆ ಕಾಂಟ್ರಾಕ್ಟ್. ಬೇಡ ಬಿಟ್ಬಿಡು, ಏನು ತಪ್ಪಿಲ್ಲ ಅದ್ರಾಗ. ಅದಕ್ಕೆ ಇಸ್ಲಾಂ ಅದೇ ಮುಸ್ಲಿಮ್ನಲ್ಲಿ ಆ ಥರ ಇದೆ ರೀ. ನಾನು ಹೇಳ್ತಾ ಇರೋದು ಇಟ್ಸ್ ಎ ಕಾಂಟ್ರಾಕ್ಟ್ ಮ್ಯಾರೇಜ್. ಅದಕ್ಕೆ ಅವ್ರು ಇಸ್ಲಾಂ ವೆಸ್ಟರ್ನ್ ಇದರಲ್ಲೂ ಅದೇ ಥರ ಕಲ್ಚರ್. ನಮ್ಮ ಕಲ್ಚರ್ನಲ್ಲಿ ಈ ಥರ ಇದೆಯಪ್ಪ, ಇಲ್ಲಿ ನಮ್ಮ ದೇಶದ ಕಲ್ಚರ್ನಲ್ಲಿ. ಸರ್, ಕೇಂದ್ರ ಸರ್ಕಾರ ಏನು ಹೇಳಿದೆ, ನಾವು ಮುಸಲ್ಮಾನರ ಪ್ರಾಪರ್ಟಿನ ಕಸ್ಕೊಳಲ್ಲ, ಬಿಲ್ ಆ ಥರ ಇದೆ ಅಂತ ನಾನು ಓದಿದ್ದೇನೆ. ಮುಸಲ್ಮಾನರು ಪ್ರಾಪರ್ಟಿ ಕಸ್ಕೊಳ್ತಾರೆ ಅಂತ ನಾವು ಹೇಳೋದಿಲ್ಲ. ಈಗ ಉದಾಹರಣೆ ಒಂದು ಎಕ್ಸಾಂಪಲ್ ಕೊಡ್ತೀನಪ್ಪ. ಈಗ ಉದಾಹರಣೆ ನಾನೇ, ಐ ವಾಂಟ್ ಟು ಗಿವ್ ಚಾರಿಟಿ. ಹಿಂದೂಗಳಿಗೂ ಕೊಡ್ತೀನಿ, ಕ್ರಿಶ್ಚಿಯನ್ರಿಗೂ ಕೊಡ್ತೀನಿ, ಮುಸಲ್ಮಾನರಿಗೆ ಕೊಡ್ತೇನೆ. ನೀವು ಮುಸಲ್ಮಾನರಿಗೆ ಕೊಡೋಂಗಿಲ್ಲ, ನೀವು ಮುಸಲ್ಮಾನರೇ ಇರಬೇಕು, ಅದು 5 ವರ್ಷ ಮುಸಲ್ಮಾನರಾದ್ಮೇಲೆ ಕೊಡಬೇಕು ಅಂತಂದರೆ ನನ್ನ ರೈಟ್ಸನ್ನು ತಡೆ ಹಿಡಿತಿರಲ್ಲ ನೀವು. ಅದು ತಪ್ಪಲ್ವ? ಹಂಗಾರೆ ದಟ್ ಮೀನ್ಸ್ ಒಬ್ಬ ವ್ಯಕ್ತಿಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ದಾಗ ಆಗ್ತದೆ. ಯಾಕೆ ನಾನು ಐ ವಾಂಟ್ ಹೆಲ್ಪ್ ಮುಸ್ಲಿಮ್ ಮಾಡಬಾರ್ದು ಅಂತಿದೆಯಾ? ಅದಕ್ಕೆ ಇಂಥ ಇವು ಧೋರಣೆಗಳು ಅಲ್ಲಿ ಸರಿ ಇಲ್ಲ. ಆಮೇಲೆ ವರ್ಕ್ ಪ್ರಾಪರ್ಟಿ ಯಾವುದು ಏನು ಎಲ್ಲ ಡಿಸ್ಕ್ರೈಬ್ ಮಾಡಿದ್ದಾರೆ. ಅಲ್ಲಿ ನಾನೊಂದು 5-10% ಮಿಸ್ಯೂಸ್ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಅದಕ್ಕೆ ಕಾನೂನಿದೆ, ಹೇಗೆ ಮಾಡಬೇಕಂತಿದೆ. ಯಾವ ಧರ್ಮದಲ್ಲಿ ಆಗಲ್ಲ. ಇವೆಲ್ಲ ತಿಳ್ಕೊಬೇಕಾಗಿದ್ರೆ ಏನದು ವಕ್ಫ್ ಇವತ್ತು ಆ್ಯಕ್ಟ್ ಮಾಡಿದ್ದಾರೆ. ನನಗೆ ಪ್ರಕಾರ ಮೇಲ್ನೋಟಕ್ಕೆ ಇಂಥವೇನು ಒಂದು ಎಕ್ಸಾಂಪಲ್ ಕೊಟ್ಟೆ, ಇವು ಸರಿಯಲ್ಲ. ಈ ಹಿನ್ನೆಲೆಯಲ್ಲಿ ಅದು ಸವಿಸ್ತಾರವಾಗಿ ಚರ್ಚೆ ಆಗಬೇಕು, ಅಂದರೆ ಮಾತ್ರ ಇಂಪ್ಲಿಮೆಂಟ್ ಆಗುತ್ತೆ. ಇಲ್ಲದ್ರೆ ನಾಳೆ ಕೋರ್ಟ್ನಲ್ಲಿ ಸ್ಟೇ ಸಿಗ್ಬೋದು ಅದಕ್ಕೆ, ಸುಪ್ರೀಂ ಕೋರ್ಟಲ್ಲಿ. ಆಮೇಲೆ ನಾಳೆ ಮುಸ್ಲಿಂ ಜನಾಂಗದವರು ಈಗಾಗಲೇ ಪ್ರತಿಭಟನೆ ಮಾಡೋಕ್ಕಿದ್ದು, ದೇಶದಲ್ಲಿ ಅಶಾಂತಿ ಆಗ್ಬೋದು. ಅದಕ್ಕೆ ಇವೆಲ್ಲ ಆಗಬಾರ್ದಾಗಿದ್ದರೆ ಮುಸ್ಲಿಂ ಪರ್ಸನಲ್ ಲಾ ಮತ್ತು ವಕ್ಫಿಗೆ ಸಂಬಂಧಪಟ್ಟಂಗೆ ಅದನ್ನು ಸರಿಯಾದಂಥ ಇದರಲ್ಲಿ ಮಾಡಬೇಕೆ ಹೊರತು ಮುಸ್ಲಿಮರ ವಿರುದ್ಧ ಮಾಡಲಿಕ್ಕೆ ಹೋದದ್ದು ತಪ್ಪು.